ಆನ್ಲೈನ್ ಕೋಚಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ. GPSTR 2017 CET ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪೇಪರ್ 2 ಈಗ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. 1 to 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಈಸ್, ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ? ಆಪ್ಷನ್ ಎ, x minus 2 whole square plus 1 is equal to 2x minus 3. B, x is in the bracket x plus 1 plus 8 is equal to x plus 2 x minus 2. So C is x in the bracket x 2x plus 3 is equal to x square plus 1. D, x plus 2 whole cube is equal to x cube minus 4. ಒಂದೊಂದಾಗಿ ಸಾಲ್ವ್ ಮಾಡ್ಕೋತಾ ಹೋಗೋಣ. ಸೊ ಆಪ್ಷನ್ ಎ, x minus 2 whole square ಬಿಡಿಸಿದಾಗ x square plus 4 minus 4x ಅಂತ ಬರುತ್ತೆ. ಸೊ ಇಲ್ಲಿ x square ಟರ್ಮ್ ಬರುತ್ತೆ. ಸೊ ವಿಚ್ is equal to 2x minus 3. ಇಲ್ಲಿ ಯಾವುದೇ x square ಟರ್ಮ್ ಇಲ್ಲ. ಸೊ x square ಇಂದ ಸ್ಟಾರ್ಟ್ ಆದ ಟರ್ಮು ಇಲ್ಲಿ ಸಿಗುತ್ತೆ. ಸೊ ಇದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ಬೋದು. ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಆಪ್ಷನ್ 2ಗೆ ಹೋಗೋಣ. ಬಿ ಆಪ್ಷನ್, ಎಕ್ಸ್ ಇಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಪ್ಲಸ್ 8 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2. ಸೊ ಇದನ್ನು ನಾನು ಇಲ್ಲಿ ಕೆಳಗಡೆ ಸಾಲ್ವ್ ಮಾಡಿದ್ದೀನಿ. ಎಕ್ಸ್ ಇಸ್ ಇನ್ ದ ಬ್ರಾಕೆಟ್ ಎಕ್ಸ್ ಪ್ಲಸ್ 1 ಪ್ಲಸ್ 8 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 8 ವಿಚ್ ಇಸ್ ಈಕ್ವಲ್ ಟು ದ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ಬ್ರಾಕೆಟ್ಸ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2x ಮೈನಸ್ 4. ಇಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2x ಪ್ಲಸ್ 2x ಕ್ಯಾನ್ಸಲ್ ಆಗುತ್ತೆ. ಸೊ ದ ರಿಮೈನಿಂಗ್ ವ್ಯಾಲ್ಯೂ ಈಸ್ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು ಮೈನಸ್ 4, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 12. ದಿಸ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಇದು ಡಿಗ್ರಿ 2ದಿಂದ ಸ್ಟಾರ್ಟ್ ಆಗಿಲ್ಲ ಅಂದಮೇಲೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ. ಸೊ ದ ಆನ್ಸರ್ ವಿ ಗಾಟ್ ಆಪ್ಷನ್ ನಂಬರ್ ಬಿ, ದಟ್ ಈಸ್ ಅ quadratic equation alla. Okay, so if you want to see the C option, x is in the bracket 2x plus 3 is equal to x square plus 1. so ಇಲ್ಲಿ ಏನಾಗುತ್ತಂದರೆ 2x square plus 2 here and is equal to x square. ಇಲ್ಲಿ 2x square minus x square, so remaining 1x square, and that is also a quadratic equation. And D option, x plus 2 whole cube is equal to x cube minus 4. ಸೊ ಹಿಯರ್ ಎಕ್ಸ್ ಕ್ಯೂಬ್ ಒಂದು ಟರ್ಮ್ ಬರುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲಿ ರಿಮೈನಿಂಗ್ ಆಗಿ ಉಳಿಯುತ್ತೆ. ಸೊ ದ್ಯಾಟ್ ಈಸ್ ದಿಸ್ ಈಸ್ ಆಲ್ಸೋ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ದ ಫಸ್ಟ್ ಒನ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. ದಿಸ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಆನ್ಸರ್ ಬಿ. ಸೊ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ದಟ್ ಈಸ್, ಒಂದು ಆಯತದ ಸುತ್ತಳತೆಯು 82 ಮೀಟರ್ ಆ್ಯಂಡ್ ವಿಸ್ತೀರ್ಣವು 400 ಮೀಟರ್ ಸ್ಕ್ವೇರ್ ಆಗಿದೆ. ಆಯತದ ಅಗಲ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಎ 25 ಮೀಟರ್, ಬಿ 20 ಮೀಟರ್, ಸಿ 16 ಮೀಟರ್, ಸೊ ಡಿ 9 ಮೀಟರ್. ಸೊ ಇದನ್ನು ಸೊಲ್ಯೂಷನ್ ನೋಡೋಣ. ಇಲ್ಲಿ ಸುತ್ತಳತೆ, ಆಯತದ ಸುತ್ತಳತೆ ಕೇಳಿದ್ದಾರೆ. ಆಯತ ಸುತ್ತಳತೆ ಕೊಟ್ಟಿದ್ದಾರೆ 82 ಮೀಟರ್. ಸೊ ಆಯತವನ್ನು ನಾವು ಎಲ್ ಬಿ ಅಂತ ಹೆಸರಿಸಿದ್ದೀವಿ. ಲೆಂತಕ್ಕೆ ಎಲ್, ಬ್ರೆಡ್ತಕ್ಕೆ ಬಿ. ಸೊ ನಮಗೆ ಈಗ ಬೇಕಾಗಿರೋದು ಬ್ರೆಡ್ತ್, ಅಗಲ. ಸೊ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅಗಲ ಕೇಳಿದ್ದಾರೆ. ಸೊ ಸುತ್ತಳತೆ 2l ಪ್ಲಸ್ 2b ಈಸ್ ಈಕ್ವಲ್ ಟು 82. ಸೊ 2 ಈಸ್ ಇನ್ ದ ಬ್ರಾಕೆಟ್ ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 82. ಸೊ ಎಲ್ ಪ್ಲಸ್ ಬಿ ಬೇಕಾದರೆ ನಮಗೆ 82 ಡಿವೈಡೆಡ್ ಬೈ 2 ಮೀನ್ಸ್ 41 ಮೀಟರ್. ಆ್ಯಂಡ್ ಹಿಯರ್ so we have to calculate by using this L is equal to 41 minus B. This is the equation number 1. So let's move for the next. Vistirna L into B. L into B is the formula for the ayatada vistirna is equal to L into B is equal to 400 meter square. This equation number 2. And now we have to solve here. By using equation 1, you can put the value of L in equation 2. Okay, so equation 2, that is L into B, 41 minus B into B, 41 minus B into B. So multiplication of this bracket will get 41B minus B square is equal to 400. So this is equation we can written as a B square minus 41 plus 400 is equal to 0. This is a quadratic equation. We have to solve this equation, simplify, we will get a equation that is, ಕೂಡಿಸಿದರೆ ನಮಗೆ 41 ಬರಬೇಕು, ಗುಣಿಸಿದರೆ 400 ಬರಬೇಕು. ಆ ರೀತಿ ನಾವು ಸಿಂಪ್ಲಿಫೈ ಮಾಡಬೇಕು. ಸೊ ನಾವು there will be a
split this one, b square minus 25b minus 16b plus 400. 25 into 16 400 ಆಗುತ್ತೆ. ಮತ್ತು minus 25b minus 16b is 41b. So in this first term we have to take a common b minus 25 remaining and minus 16 is common, b minus 25 is remaining. So ಇಲ್ಲಿ ಎರಡು ಕಾಮನ್ ಇದೆ, b minus 25 and b minus 25. So for this we can take one term, b minus 25 is equal to 0 and b minus 16 is equal to 0. So for this answer b is equal to 16 and b is equal to 25. ಸೊ ಇಲ್ಲಿ ಎರಡು ವ್ಯಾಲ್ಯೂ ಬಂದಿದೆ, ನಮಗೆ ಯಾವ ಆನ್ಸರ್ ಅಂತ ಗೊತ್ತಾಗೋಲ್ಲ. ಸೊ ಕನ್ಫ್ಯೂಷನ್ ಇನ್ ದಿಸ್ ಕೇಸ್. ಈಗ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಂತ ತಗೊಂಡಾಗ ನಮಗೆ ಎಲ್ ಇಂಟು ಬಿ ಅಂತ ವಿಸ್ತೀರ್ಣ ತಗೊಂಡಾಗ ಆವಾಗ ಲೆಂತ್ ಯಾವಾಗಲೂ ಜಾಸ್ತಿ ಇರಬೇಕು, ಬ್ರೆಡ್ ಯಾವಾಗಲೂ ಕಡಿಮೆ ಇರಬೇಕು, ವಿಚ್ ಈಸ್ ಈಕ್ವಲ್ ಟು 400 ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಬ್ರೆಡ್ ವಿ ಹ್ಯಾವ್ ಟು ಟೇಕ್ ದ ಆನ್ಸರ್ ದಟ್ ಈಸ್ 16 ಹಿಯರ್. ದ ಆನ್ಸರ್ ಸಿ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್, 16. So now we will move for the third question. ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ 8 ಮಂದಿ ಹುಡುಗಿಯರು, ಅದರಲ್ಲಿ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆಯು ಅಂತ ಕೇಳಿದ್ದಾರೆ. ಸೊ ಒಂದು ಚರ್ಚಾ ಸ್ಪರ್ಧೆಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಸೊ ಒಟ್ಟು 25 ವಿದ್ಯಾರ್ಥಿಗಳು, ದಟ್ ಈಸ್ ವಿ ಹ್ಯಾವ್ ಟು ಟೇಕ್ ದಟ್ ಈಸ್ ಎನ್ ಆಫ್ ಎಸ್. ಆ್ಯಂಡ್ ಹುಡುಗಿಯರು 8 ಜನ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಒಟ್ಟು ವಿದ್ಯಾರ್ಥಿಗಳಲ್ಲಿ ಹುಡುಗಿಯರನ್ನ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಹುಡುಗರನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಒಟ್ಟು ವಿದ್ಯಾರ್ಥಿಗಳು ಮೈನಸ್ 8 ಜನ ಹುಡುಗಿಯರು ಈಕ್ವಲ್ ಟು 17 ಹುಡುಗರು ಸಿಗ್ತಾರೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಟೇಕ್ ದಟ್ ಈಸ್ ಎ ಎನ್ ಆಫ್ ಎ. ಓಕೆ, ಇಲ್ಲಿ ಕ್ವಶನ್ ಏನಿರೋದು ಅಂದರೆ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆ. ದ ಫಾರ್ಮುಲಾ ಆಫ್ ಸಂಭವನೀಯತೆ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಎನ್ ಆಫ್ ಎ ಈಸ್ ಅ ಹುಡುಗರು ಜಯಶಾಲಿಯಾಗುವ ಸಂಭವನೀಯತೆ, that is what 17 and ಒಟ್ಟು ವಿದ್ಯಾರ್ಥಿಗಳು 25. So now the value of a ಸಂಭವನೀಯತೆ is equal to ಹುಡುಗ ಜಯಶಾಲಿಯಾಗುವ ಸಂಭವನೀಯತೆ is equal to 17 divided by 25. The answer is 17 divided by 25. Option A is a right answer. So the next question, fourth question. In the bracket x cube plus 5 in the bracket 4 minus x raised to 5 ಬೀಜೋಕ್ತಿಯ ಘಾತ ಸೂಚಿ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು a is equal to 5, b is equal to 3, c is equal to 8, d is equal to 2. So here we have to solve for this equation, that is the multiplication of these two brackets, that is x cube into 4, 4x cube minus x raised to 8 minus 5 4s are 20 minus 5 into x raised to 5. So for this equation we have to take the value of highest degree first, that is minus x raised to 8 plus 4x cube minus 5x raised to 5 minus 20. So here minus x raised to 8 minus 5 x raised to 5 plus 4x raised to 3 minus 20, and the greatest degree in this equation is what? X to the power 8, means the answer is 8. That is what? Option number C. C is a correct answer. So ನಾವೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಕ್ವಶನ್ ನಂಬರ್ ಈಸ್ 5th. ದಟ್ ಈಸ್ ವಾಟ್? ಈ ಕೆಳಗಿನವುಗಳಲ್ಲಿ ಯಾವುದು ನಿಷ್ಪನ್ನ ಅಥವಾ ಡಿರೈವ್ಡ್ ಏಕಮಾನವಲ್ಲ ಅಂತ ಕೇಳಿದ್ದಾರೆ. ಸೊ ಡಿರೈವ್ಡ್ ಮೀನ್ಸ್ ವಾಟ್? ವಿಚ್ ಈಸ್ derived from the other units or which is based on the basic units ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನಲ್ಲಿ a is equal to ನ್ಯೂಟನ್, b is equal to ಜೂಲ್, c is equal to ವ್ಯಾಟ್ ಆ್ಯಂಡ್ d is equal to ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂಟನ್ನ ತಗೊಳ್ಳೋಣ. ನ್ಯೂಟನ್ ಮೀನ್ಸ್ 1 ನ್ಯೂಟನ್ ಈಸ್ ವಾಟ್? ಫೋರ್ಸ್ ದ ಯೂನಿಟ್ ಏನಾಗುತ್ತೆ ಅಂದರೆ ನ್ಯೂಟನ್ ಆಗುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ತಗೊಂಡಾಗ, ಸೊ ಇಲ್ಲಿ ವಿಚ್ ಈಸ್ ಡಿಪೆಂಡ್ಸ್ ಆನ್ ದ ಮಾಸ್ ಆ್ಯಂಡ್ ದ ಡಿರೈವ್ಡ್ ಯೂನಿಟ್ಸ್ ಆರ್ ಬೇಸ್ಡ್ ಆರ್ ಡಿಪೆಂಡ್ಸ್ ಆನ್ ದ ಬೇಸಿಕ್ ಯೂನಿಟ್ಸ್. ಬೇಸಿಕ್ ಯೂನಿಟಲ್ಲಿ ಮಾಸ್ ಬರುತ್ತೆ. ಸೊ ಮಾಸ್, ಲೆಂತ್ ಇವೆಲ್ಲ ಏನಾಗುತ್ತೆ? ಬೇಸಿಕ್ ಯೂನಿಟ್ಸ್ ಅಂತ ಆಗುತ್ತೆ. ಸೊ ನಮಗೆ ನ್ಯೂಟನ್ ಡಿರೈವ್ ಮಾಡಬೇಕಂದ್ರೆ ಈ ಟರ್ಮ್ಸ್ ಎಲ್ಲ ಬೇಕಾಗುತ್ತೆ. ಸೊ ವಿಚ್ ಈಸ್ ಡಿಪೆಂಡ್ಸ್ ಆನ್ ದ ಬೇಸಿಕ್ ಯೂನಿಟ್ಸ್, ದಟ್ ಈಸ್ ಅ ಡಿರೈವ್ಡ್ ಯೂನಿಟ್. This is derived unit. And the joule also, if you take the energy is equal to
MgH ಅಂತ ತಗೋಬಹುದು. MgH and which is also depends on the basic units and the same as watt also. Watt is the depends on the basic units and the here Kelvin. ನಾವು ಕೆಲ್ವಿನ್ನ ಡಿರೈವ್ ಮಾಡಬೇಕಂದ್ರೆ ಯಾವುದೇ ರೀತಿ ನಮಗೆ ವಿಚ್ ಇಸ್ ನಾಟ್ ಅ ಬೇಸ್ಡ್ ಆನ್ ದ ಬೇಸಿಕ್ ಯೂನಿಟ್ಸ್, ಯಾವುದೇ ರೀತಿ ಟರ್ಮ್ಸ್ ಬರೋದಿಲ್ಲ ಕೆಲ್ವಿನ್. ಸೊ ದಿಸ್ ಈಸ್ ವಾಟ್ ನಾಟ್ ಅ ಡಿರೈವ್ಡ್ ಇನ್ ಇಟ್ and the answer is the Kelvin, option D. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 6th ಕ್ವಶನ್. ದಾರವೊಂದಕ್ಕೆ ಕಟ್ಟಿದ ಒಂದು ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಎ ಭೂಮಿಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ, ಬಿ ಭೂಮಿಯ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ, ಸಿ ಭೂಮಿಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ, ಡಿ ಭೂಮಿಯ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರಬಹುದು, ದಂಡಕಾಂತವನ್ನು ತಗೊಂಡಾಗ ಅದಕ್ಕೂ ಸಹ ಉತ್ತರ ದಕ್ಷಿಣ ಅಂತ ಪೋಲ್ಸಿರುತ್ತೆ. ಸೊ ಇಲ್ಲಿ ಒಂದು ದಂಡಕಾಂತವನ್ನು ದಾರಕ್ಕೆ ಕಟ್ಟಿ ನಿಲ್ಲಿಸಿದಾಗ ಅದು ಯಾವ ದಿಕ್ಕಿಗೆ ನಿಲ್ಲುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಅಫ್ಕೋರ್ಸ್ ದಟ್ ಈಸ್ ದ ಆಪ್ಷನ್ ಎ, ಭೂಮಿಯ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ ಅಂತ. ಸೊ ದಂಡಕಾಂತಿಗೆ 2 ಪೋಲ್ಗಳಿರುತ್ತವೆ, ಉತ್ತರ ಮತ್ತು ದಕ್ಷಿಣ. ಅದನ್ನು ತೂಗು ಬಿಟ್ಟಾಗ ದಂಡಕಾಂತದ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೆ, ದಂಡಕಾಂತದ ದಕ್ಷಿಣ ಧ್ರುವ ಉತ್ತರ ಧ್ರುವಕ್ಕೆ ನಿಲ್ಲುತ್ತದೆ. ಸೊ ಯಾಕಂದರೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅಟ್ರಾಕ್ಟ್ ಆಗೋದ್ರಿಂದ ಅದು ಆ ರೀತಿ ನಿಲ್ಲುತ್ತೆ. ಮತ್ತು ಆಪ್ಷನ್ ಎ ಈಸ್ ಭೂಮಿಯ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಂದು ನಿಲ್ಲುತ್ತದೆ. ದ ಆಪ್ಷನ್ ದಿಸ್ ಒನ್ ಈಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಓಕೆ, ಲೆಟ್ಸ್ ಮೂವ್ ಟು ದ 7th ಕ್ವಶನ್. ಓಮ್ಸ್ನ ನಿಯಮವನ್ನು ಹೀಗೆ ಬರೆಯಬಹುದು. ಇಲ್ಲಿ ಓಮ್ಸ್ನ ನಿಯಮವನ್ನು ಹೀಗೆ ಬರೆಯಬಹುದು ಅಂತ ಕೇಳಿದರೆ, ಇಲ್ಲಿ I is equal to ವಿದ್ಯುತ್ ಪ್ರವಾಹ ಅಂತ ಕೊಟ್ಟಿದ್ದಾರೆ, V is equal to ವೋಲ್ಟೇಜ್ ಕೊಟ್ಟಿದ್ದಾರೆ, R is equal to ರೋಧ. ಅಂದರೆ I is a current, V is voltage and R is resistance. ಸೊ ಓಮ್ಸ್ ಲಾ ಅಂತ ಇದೆ. ಓಮ್ಸ್ ಲಾ ಹೇಳಬೇಕಾದ್ರೆ ನಮಗೆ V is directly proportional to current ಅಂತ ನಾವು ಇಲ್ಲಿ ಹೇಳ್ತೀವಿ. V is directly proportional to current and the proportionality constant ಇಲ್ಲಿ ನಾವು R ಅಂತ ತೆಗೆದುಕೊಳ್ತೀವಿ. ಸೊ V is equal to IR ಅಂತ ಬರುತ್ತೆ ನಮಗೆ. proportionality constant is R, then that is R is a what? Resistance. So V is directly proportional to I, then proportionality constant is R, therefore V is equal to IR ಅಥವಾ RI. So the option B is correct answer. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 8th one. ಬೆಂಜಿನಿನ ಬ್ರೋಮಿನೀಕರಣದಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ ಆಕರ್ಷಕ ಯಾವುದೆಂದರೆ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನ್ ಆಕರ್ಷಕ ಅಂದರೆ ಎಲೆಕ್ಟ್ರೋಫೈಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಎಲೆಕ್ಟ್ರೋಫೈಲ್ನ ನೋಡಬೇಕಾದ್ರೆ ಆಪ್ಷನ್ ನೋಡಿ, ಎ ಈಸ್ ವಾಟ್? Br ಪ್ಲಸ್, ಬಿ ಈಸ್ Br ಮೈನಸ್, ಸಿ ಈಸ್ Br2 ಆ್ಯಂಡ್ ಡಿ ಈಸ್ Br. ಸೊ ಇಲ್ಲಿ ಎಲೆಕ್ಟ್ರೋಫೈಲ್ ಅಂತ ಕೇಳಿದಾಗ ಇಲ್ಲಿ ನೋಡಬೇಕು, Br2 is molecule and ಇದಾಗಲ್ಲ, Br also ಆಗಲ್ಲ. ಸೊ ಈಗ ಉಳಿದಿರೋದು 2 Br ಪ್ಲಸ್ ಆ್ಯಂಡ್ Br ಮೈನಸ್. ಸೊ ಬ್ರೋಮಿನೇಷನ್ನ ತಗೊಂಡಾಗ, ಸೊ ಬೆಂಜಿನ್ಗೆ ಬ್ರೋಮಿನ್ ಮಾಲಿಕ್ಯೂಲ್ ಪ್ಲಸ್ ಬೆಂಜಿನ್ ಇನ್ ಪ್ರೆಸೆನ್ಸ್ ಆಫ್ ಐರನ್ ಟ್ರೈ ಬ್ರೋಮೈಡ್. ಇನ್ ಪ್ರೆಸೆನ್ಸ್ ಆಫ್ ಐರನ್ ಟ್ರೈ ಬ್ರೋಮೈಡ್ ಇಟ್ ವಿಲ್ ಗೆಟ್ ಅ ಬ್ರೋಮೋಬೆಂಜಿನ್. ಸೊ ಇಲ್ಲಿ Br2 ಮಾಲಿಕ್ಯೂಲ್ Br ಮತ್ತು Br ದ ಪೊಲ್ಯಾರಿಟಿ ಫಾರ್ಮ್ ಆಗುತ್ತೆ. ಈ ಪೊಲ್ಯಾರಿಟಿಯಲ್ಲಿ ಪ್ಲಸ್ ಆ್ಯಂಡ್ ಹಿಯರ್ ಮೈನಸ್. ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಅಂದರೆ Br ಪ್ಲಸ್ ಇದ್ದಿದ್ದು ಇಲ್ಲಿ 2π ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ನ ತಗೊಂಡಾಗ ಬಾಂಡಿಂಗ್ ಇರುತ್ತಲ್ಲ, ಅಲ್ಲಿ 2π ಎಲೆಕ್ಟ್ರಾನ್ಸ್ ವಿಚ್ ಈಸ್ ಅ ನೆಗೆಟಿವ್ ಚಾರ್ಜಸ್ ಆ್ಯಂಡ್ ದ ಪ್ಲಸ್ Br ಈಸ್ ಅಟ್ಯಾಚ್ಡ್ ಟು ದಿಸ್ 2π electrons. So this bond will be breaks, and in this case this carbon will be get a positive charge. Something is missing here, so the carbon gets a positive charge. ಅಂದರೆ ಈ ಬ್ರೋಮಿನ್ ಪ್ಲಸ್ ಇದ್ದಿದ್ದು ಏನಾಗುತ್ತೆ ಅಂದರೆ 2π ಎಲೆಕ್ಟ್ರಾನ್ಸ್ ಹತ್ರ ಅಟ್ಯಾಚ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವಾಟ್ Br ಪ್ಲಸ್. ಸೊ ಇಲ್ಲಿ ಏನು ಕೇಳಿದ್ದು, ಎಲೆಕ್ಟ್ರೋಫೈಲ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ Br ಪ್ಲಸ್ ಎಲೆಕ್ಟ್ರೋಫೈಲ್ ಯೂಸ್ ಮಾಡ್ತೀವಿ. ಸೊ ದ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, 9th ಕ್ವಶನ್. 1 ಲೀಟರ್ ದ್ರಾವಣದಲ್ಲಿ 4 ಗ್ರಾಮ್ NaOH ಇದ್ದಾಗ ಬರುವ ಮೊಲಾರತೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಈಗ
1 ಲೀಟರ್ ದ್ರಾವಣ ಅಂದರೆ ವ್ಯಾಲ್ಯೂಮ್ ಇದ್ದ ಹಾಗೆ 1 ಲೀಟರ್ ಇದು ವ್ಯಾಲ್ಯೂಮ್ 4 ಗ್ರಾಮ್ ಆಫ್ NaOH ಇದ್ದಾಗ ಬರುವ ಮೊಲಾರಿಟಿ ಓಕೆ. ಸೊ ಆಪ್ಷನ್ ಎ ಈಸ್ 1 ಮೊಲಾರಿಟಿ, ಬಿ ಈಸ್ 0.1 ಮೊಲಾರಿಟಿ, ಸಿ ಈಸ್ 0.01 molar, D is 0.001 molar. So the solution you have to see here, that is molar mass of NaOH. First ನಾವು molar mass of NaOH ನ ತಗೋಬೇಕು. Sodium 23 plus oxygen 16 plus hydrogen 1. So that is total will get a 40 grams. Molar mass of NaOH is 40 grams and moles of NaOH they given, that is 4 grams. Then volume of the solution is 1 liter. Okay. So next, number of moles we have to calculate, that is 4 gram divided by 40. And 4 gram is the moles of NaOH and divided by the 40 is the molar mass of NaOH. So 4 by 40 is 0.1 number of moles. Then molarity formula is will be the number of moles of NaOH divided by volume of the solution. Number of moles of NaOH, how much? There is a 0.1. So 0.1 anna now number of moles of NaOH divided by volume of the solution is what? 1 liter. So the 0.1 divided by 1 is what? 0.1 molar. So molarity is what? How much? 0.1. The answer is 0.1. That is option B, 0.1 molar. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. 10th ಕ್ವಶನ್, ದ್ವಿಧ್ರುವಿ ಭ್ರಾಮ್ಯತೆ ಶೂನ್ಯ ಆಗಿರುವ ಸಂಯುಕ್ತ ಅಥವಾ ಝೀರೋ ಡೈಪೋಲ್ ಮೂಮೆಂಟ್ ಈಸ್ ಫೌಂಡ್ ಇನ್ ಅಂತ ಕೇಳಿದ್ದಾರೆ. ದ್ವಿಧ್ರುವಿ ಭ್ರಾಮ್ಯತೆ ಅಂದರೆ ಝೀರೋ ಡೈಪೋಲ್ ಮೂಮೆಂಟ್. ಸೊ ಆಪ್ಷನ್ನಲ್ಲಿ ಎ ಆಪ್ಷನ್ NH3, ಬಿ ಆಪ್ಷನ್ SO2, ಸಿ ಆಪ್ಷನ್ H2O ಆ್ಯಂಡ್ ಡಿ ಆಪ್ಷನ್ BF3 ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು ನಾವು ಫಸ್ಟ್ ಆಫ್ ಆಲ್ NH3, SO2, H2O. ಸೊ ಇಲ್ಲಿ BF3 ಸ್ಟ್ರಕ್ಚರನ್ನು ನಾನು ತಗೊಂಡಿದ್ದೀನಿ. ಸೊ BF3 ಸ್ಟ್ರಕ್ಚರ್ ಈಸ್ ಫಾರ್ ದಿಸ್ ಈಸ್, ಸೊ B is a boron and F is a fluorine. B atomic number is 5 and F atomic number is 9. So 1s2, 2s2, 2p1 ಅಂತ ಆಗುತ್ತೆ. So the outermost orbital is what? Outermost electrons is 3. So in this case 1s2, 2s2, 2p 5. So outermost orbital electrons are 7 ಅಂತ ಆಗುತ್ತೆ ಇಲ್ಲಿ. So BF3 is equal to 3 plus 7 into 3, which is equal to 3 plus 21 is equal to 24 electrons ನಮಗೆ ಬರಬೇಕು. ಸೊ BF3 ಸ್ಟ್ರಕ್ಚರನ್ನು ತೆಗೆದುಕೊಂಡಾಗ, ಸೊ B here come for this B, F, F and F, BF3. ಸೊ ಇಲ್ಲಿ 24 ಇಲೆಕ್ಟ್ರಾನ್ಸ್ಗಳಾಗಬೇಕು ನಮಗೆ. ಸೊ ಇಲ್ಲಿ 6 ಎಲೆಕ್ಟ್ರಾನ್ಸ್ ಆ್ಯಂಡ್ ಹಿಯರ್ 6, ಹಿಯರ್ 6, 6 ಮೂರಲೆ 18. ಸೊ ಸಿಂಗಲ್ ಬಾಂಡ್ ಈಸ್ 2 electrons. Here there will be a 2 electrons, here 2 electrons, here 2 electrons. So 18 plus 4. So ಇಲ್ಲಿ 6 electrons ಇದೆ, ಇಲ್ಲಿ 6 electrons ಇದೆ, ಇಲ್ಲಿ 6 electrons ಇದೆ. So plus 6 electrons means what? 24 electrons ಆಯಿತು. ಸೊ ಹೀಗೆ ಬೋರಾನ್ ಮೇಲೆ ಯಾವುದೇ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸು ಇಲ್ಲ. ಸೊ ಯಾವುದು ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ಸ್ ಇರುತ್ತೋ, ಯಾವುಗಳಿಗೆ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇರುತ್ತೋ ಅಥವಾ ನೇಚರ್ ಆಫ್ ದ ಪೊಲ್ಯಾರಿಟಿ ಮೇಲೆ ಡಿಪೆಂಡ್ ಇರುತ್ತೋ ಅದು ಜೀರೋ ಡೈಪೋಲ್ ಮೂಮೆಂಟನ್ನು ಹೊಂದಿರೋದಿಲ್ಲ. ಸೊ ಈಗ ಬೋರಾನ್ ಯಾವುದೇ ರೀತಿಯ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸನ್ನು ಇಟ್ಕೊಂಡಿಲ್ಲ. ಸೊ ದಿಸ್ ಬಿಕಮ್ಸ್ ಆಕ್ಟೇಟ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಆಲ್ಸೋ ಬಿಕಮ್ಸ್ ಆಕ್ಟೇಟ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಆಲ್ಸೋ ಬಿಕಮ್ಸ್ ಆಕ್ಟೇಟ್ ಸ್ಟ್ರಕ್ಚರ್ ಮೀನ್ಸ್ 8 electrons, 6 plus here 2 electrons. ಸೊ ಹೀಗಾಗಿ ಬೋರಾನ್ BF3 means BF3 it will get a zero dipole moment. So zero dipole moment ಯಾವುದು ಅಂತ ಕೇಳಿದರೆ the answer is BF3, that is a zero dipole moment. For example ನೀವು H2O ತಗೋಬಹುದು, SO2 ತಗೋಬಹುದು. So SO2 ತಗೊಂಡಾಗ S which is having a outermost electron 6 and O which is having outermost electrons 12 ಅಂದರೆ 18 ಆಗಬೇಕು. ಸೊ ಇಲ್ಲಿ 6 ಇರುತ್ತೆ, ಇಲ್ಲಿ 6 ಇರುತ್ತೆ. ಸೊ ಸಿಂಗಲ್ ಬಾಂಡ್ ಇದ್ದಾಗ, ಸೊ ಇಲ್ಲಿ ಡಬಲ್ ಬಾಂಡ್ ಆಗಬೇಕಂದ್ರೆ ವಿಚ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಬೇಕಂದ್ರೆ ಈ 2 ಇಲೆಕ್ಟ್ರಾನ್ಸು ಇಲ್ಲಿ ಹೋದಾಗ, ಸೊ
ಸೊ ದಿಸ್ ಈಸ್ ವಾಟ್ ಅ ಡಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಆಗುತ್ತೆ. ಸೊ ಇಲ್ಲಿ 4 ಎಲೆಕ್ಟ್ರಾನ್ಸ್ ಉಳಿಯುತ್ತೆ, ಇಲ್ಲಿ 6 ಎಲೆಕ್ಟ್ರಾನ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4, 1 ಸಿಂಗಲ್ ಬಾಂಡ್ಗೆ 2 ಎಲೆಕ್ಟ್ರಾನ್ಸ್ ಮೀನ್ಸ್ 2 ಬಾಂಡ್ಗೆ 4 electrons and here 2 electrons. So here remaining 2 electrons. This is not having octet structures and sulfur having 2 lone pair of electrons here. So this is if there is a lone pair of electrons and this having some dipole moment, not a zero dipole moment. So idu zero dipole moment ಹೊಂದಿಲ್ಲ. So H2O ದಲ್ಲಿ ಹಾಗೆ ಆಗುತ್ತೆ. ಆಕ್ಸಿಜನ್ ವಿಚ್ ಇಸ್ ಕಂಟೈನಿಂಗ್ ವಾಟ್ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಇದು ಕೂಡ ಝೀರೋ ಡೈಪೋಲ್ ಮೂಮೆಂಟನ್ನು ಹೊಂದಿಲ್ಲ. ಸೊ NH3 ಕೂಡ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ನೈಟ್ರೋಜನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಉಳಿಯುತ್ತೆ. ಸೊ NH3 ಕೂಡ ಝೀರೋ ಡೈಪೋಲ್ ಮೂಮೆಂಟನ್ನು ಹೊಂದಿಲ್ಲ. ಸೊ ಓನ್ಲಿ ದ ವಿಚ್ ಹ್ಯಾವಿಂಗ್ ಝೀರೋ ಡೈಪೋಲ್ ಮೂಮೆಂಟ್ ಈಸ್ ವಾಟ್ BF3. ದ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 11th ಕ್ವಶನ್. ಜೀವಕೋಶಗಳ ಒಳಗೆ ಆಮ್ಲಜನಕ ಹೋಗುವಿಕೆ ಮತ್ತು ಇಂಗಾಲದ ಡೈಆಕ್ಸೈಡ್ ಜೀವಕೋಶದಿಂದ ಹೊರಹೋಗುವಿಕೆಯು ಉಂಟಾಗುವುದು ಈ ಕ್ರಿಯೆಯಿಂದಾಗಿ ಅಂತ ಕೇಳಿದ್ದಾರೆ. ಯಾವ ಕ್ರಿಯೆಯಿಂದಾಗಿ? ಆಮ್ಲಜನಕ ಹೋಗುವಿಕೆ ಮತ್ತು ಇಂಗಾಲದ ಡೈಆಕ್ಸೈಡ್ ಜೀವಕೋಶದಿಂದ ಹೊರಹೋಗುವಿಕೆ. ಸೊ ಆಪ್ಷನ್ನಲ್ಲಿ ಎ ಅಭಿಸರಣೆ, ಬಿ ಬಾಷ್ಪೀಕರಣ, ಸಿ ವಿಸರಣೆ, ಡಿ ಬಿಂದು ವಿಸರ್ಜನೆ ಅಂತ ಕೊಟ್ಟಿದ್ದಾರೆ. ಸೊ ಅಭಿಸರಣೆ ಅಂದರೆ ಆಸ್ಮೋಸಿಸ್ ಅಂತ ಆಗುತ್ತೆ. ಆಸ್ಮೋಸಿಸ್ is what the solutions movement of the solutions from lower concentration to the higher concentration ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಸಾಲ್ಯೂಷನ್ ಮೂವ್ ಆಗುತ್ತೆ. ಓಕೆ. ಸೊ ಬಾಷ್ಪೀಕರಣ ಅಂದರೆ ಟ್ರಾನ್ಸ್ಪಿರೇಷನಲ್ಲಿ ಏನಾಗುತ್ತೆ ಅಂದರೆ ವಾಟರ್ ವಿಚ್ ಈಸ್ ಟ್ರಾನ್ಸ್ಫರ್ ಟು ದ ಪ್ಲಾಂಟ್ಸ್ ಆಫ್ ದ ಲೀವ್ಸ್. ಓಕೆ, ಲೀವ್ಸ್ ಆಫ್ ದ ಪ್ಲಾಂಟ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ಡಿಫ್ಯೂಷನ್ ಅಂತ ಬಂದಾಗ ಡಿಫ್ಯೂಷನಲ್ಲಿ ಏನಾಗುತ್ತೆ ಅಂದರೆ ದ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಆರ್ ಮೂಮೆಂಟ್ ಆಫ್ ದ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಹಿಯರ್ ಬಿಂದು ವಿಸರ್ಜನೆ ಅಂತ ಬಂದಾಗ ಗಟೇಷನ್, ವಾಟರ್ ಡ್ರಾಪ್ಲೆಟ್ಸ್ ಸಿಕ್ರೇಷನ್ ಫ್ರಮ್ ದ ಫೋರ್ಸ್ ಆಫ್ ದ ಪ್ಲಾಂಟ್ ಅಂತ ಹೇಳ್ಬೋದು. ದ ವಾಟರ್ ಡ್ರಾಪ್ಲೆಟ್ಸ್ ಸಿಕ್ರೇಷನ್ ಫ್ರಮ್ ದ ಫೋರ್ಸ್ ಆಫ್ ದ ಪ್ಲಾಂಟ್ ಅಂದರೆ ಇಲ್ಲಿ ಕೂಡ ವಾಟರ್ ಡ್ರಾಪ್ಲೆಟ್ ಟ್ರಾನ್ಸ್ಫರ್ ಆಗೋದಾಯಿತು. ಸೊ ಟ್ರಾನ್ಸ್ಪಿರೇಷನಲ್ಲಿ ವಾಟರ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಸ್ಮೋಸಿಸ್ನಲ್ಲಿ ಏನಾಗುತ್ತೆ, ದ ಸಾಲ್ವೆಂಟ್ ಆರ್ ಸೊಲ್ಯೂಷನ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಇದು ಆನ್ಸರ್ ತಪ್ಪು. ಗಟೇಷನ್ ಆಲ್ಸೋ ವಾಟರ್ ಟ್ರಾನ್ಸ್ಪಿರೇಷನ್ ಆ್ಯಂಡ್ ದ ರಿಮೈನಿಂಗ್ ಆನ್ಸರ್ ಈಸ್ ವಾಟ್ ವಿಸರಣೆ ಈಸ್ ವಾಟ್ ಗ್ಯಾಸಿಯಸ್ ಮಾಲಿಕ್ಯೂಲ್ ಏನಾದರೂ ಟ್ರಾನ್ಸ್ಫರ್ ಆಗ್ತಿತ್ತು ಅಂದರೆ ಅದು ವಿಸರಣೆಯಲ್ಲಿ ಬರುತ್ತದೆ. ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಗ್ಯಾಸಿಯಸ್ ಇರೋದ್ರಿಂದ ದ ಡಿಫ್ಯೂಷನ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. So let's move for the 12th question. 4 plus 3 plus 9 by 4 plus which is ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತವು ಅಂತ ಕೇಳಿದ್ದಾರೆ. ಸೊ ಇದು ಗುಣೋತ್ತರ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಸೊ ಗುಣೋತ್ತರ ಶ್ರೇಣಿಯಲ್ಲಿ ನಾವು ಮೊದಲ ಕಂಡುಹಿಡಿಬೇಕಾದದ್ದು ಎ ಪದ, ಮೊದಲ ಪದ, ಆಮೇಲೆ ಆರ್ ಪದವನ್ನು ನಾವು ಕಂಡುಹಿಡಿಯೋಣ. ಸೊ ಗಿವನ್ ಕ್ವಶನ್ ಈಸ್ ವಾಟ್ 4 plus 3 plus 9 by 4. ಸೊ ಇದರಲ್ಲಿ ಮೊದಲ ಪದ ಎ ಇಸ್ ಈಕ್ವಲ್ ಟು 4 ಅಂತ ಇದೆ. ಸೊ ಆರ್ ಇಸ್ ಈಕ್ವಲ್ ಟು ಗುಣೋತ್ತರ ಶ್ರೇಣಿಯಲ್ಲಿ ಎರಡನೆಯ ಪದ ಡಿವೈಡೆಡ್ ಬೈ ಒಂದನೆಯ ಪದ ಅಂತ ಆಗುತ್ತೆ. ಸೊ ಎರಡನೇ ಪದ ಡಿವೈಡೆಡ್ ಬೈ ಒಂದನೇ ಪದ ಈಸ್ ಈಕ್ವಲ್ ಟು ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ಎರಡನೇ ಪದ 3 ಇದೆ, ಒಂದನೇ ಪದ 4 ಇದೆ, 3/4. ಆರ್ ವಿ ವಿಲ್ ಗೆಟ್ 3/4. ಎ ಈಸ್ ವಾಟ್ 4 and R is 3/4. ಸೊ ಇಲ್ಲಿ ಅನಂತ ಪದಗಳವರೆಗಿನ ಅನಂತ ಪದಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಅನಂತ ಪದಗಳ ಮೊತ್ತ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 - ಆರ್. ಇಲ್ಲಿ 1 - ಆರು ಬರ್ಬೋದು, ಆರ್ -1 ಬರ್ಬೋದು. ಬಟ್ ಹಿಯರ್ ಇನ್ ದಿಸ್ ಕೇಸ್ ದ ಆರ್ ಈಸ್ ಅ ಗ್ರೇಟರ್ ದ್ಯಾನ್ 1 ಮೀನ್ಸ್ ವಾಟ್ r is a less than 1 means what we have to take 1 - r, and if the r is a greater than the 1 we have to take first r. Okay, so here there is a r is less than 1, so we have to take here 1 - r. a divided by 1 - r which is equal to the ಮೊದಲ ಪದ ಎಷ್ಟಿದೆ 4 ಇದೆ. 4 divided by 1 - 3/4 which is equal to 4 divided by 1 - 3/4 ಅಂದರೆ 1/4. So 4/1/4 is equal to 4 into 4 16.
ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಅನಂತ ಪದಗಳ ಮೊತ್ತ ಈಸ್ ಈಕ್ವಲ್ ಟು 16 ಇದೆ. ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 13th ಕ್ವಶನ್. 2017 P0 ದ ಬೆಲೆಯು ಅಂತ ಕೇಳಿದ್ದಾರೆ. ಇದು ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ NPR. ಸೊ ಇಲ್ಲಿ ಎನ್ ಅಂದರೆ 2017 ಇದೆ. ಸೊ ಎನ್ ಈಸ್ ವಾಟ್ 2017 ಆ್ಯಂಡ್ ಆರ್ ಈಸ್ ವಾಟ್ 0. ಓಕೆ, NPR ದ ಫಾರ್ಮುಲಾ ಬರ್ಕೊಳ್ಳೋಣ ಈಗ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಈಸ್ ವಾಟ್ NPR. ಓಕೆ, ಸೊ n ಫ್ಯಾಕ್ಟೋರಿಯಲ್, n ಈಸ್ ವಾಟ್ 2017. ಸೊ n ಫ್ಯಾಕ್ಟೋರಿಯಲ್ 2017 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ ಇದೆ. ಸೊ 2017 ಮೈನಸ್ 0 ಫ್ಯಾಕ್ಟೋರಿಯಲ್. ಓಕೆ, ಸೊ 2017 ಫ್ಯಾಕ್ಟೋರಿಯಲ್ ಹಾಗೆ ಇಡಿ. ಸೊ 2017 ಮೈನಸ್ 0 ಮೀನ್ಸ್ 2017 ಅಂತ ಆಗುತ್ತೆ. ಸೊ ಫ್ಯಾಕ್ಟೋರಿಯಲ್ ಔಟ್ಸೈಡ್ ಇದೆ, ಫ್ಯಾಕ್ಟೋರಿಯಲ್ ಇಡಿ. ಸೊ ಇಲ್ಲಿ 2017 ಫ್ಯಾಕ್ಟೋರಿಯಲ್ 2017 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ಸ್. What is the remaining? 1 is remains. The answer is what? Option C, that is 1. ಹೀಗೂ ನೀವು ಸಾಲ್ವ್ ಮಾಡ್ಬೋದು ಫಾರ್ಮುಲಾ ಗೊತ್ತಿದ್ರೆ. ಇಲ್ಲ ಅಂತಂದರೆ ಯಾವುದು ವ್ಯಾಲ್ಯೂ R0 ಇರುತ್ತೋ ಆವಾಗ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ 1 ಆಗಿರುತ್ತೆ. ಓಕೆ ಓಕೆ ನೆಕ್ಸ್ಟ್ 14th ಕ್ವಶನ್. cot ಥೀಟಾ ಇಸ್ ಈಕ್ವಲ್ ಟು y ಬೈ ಎಕ್ಸ್ ಆದರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾರ ಬೆಲೆಯು ಅಂತ ಕೇಳಿದ್ದಾರೆ. ಸೊ ಅವರು ನಮಗೆ ಕಾಟ್ ಥೀಟಾನ ಕೊಟ್ಟಿದ್ದಾರೆ. ಕಾಟ್ ಥೀಟಾದಿಂದ ನಾವು ಸೈನ್ ಮತ್ತು ಕಾಸನ್ನು ಫೈಂಡ್ ಮಾಡ್ಬೋದು. ಓಕೆ, ಸೊ ಕಮಿಂಗ್ ಫಾರ್ ದ ಸೊಲ್ಯೂಷನ್ ಹಿಯರ್, ದಟ್ ಈಸ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು y ಬೈ ಎಕ್ಸ್ ಇಸ್ ಗಿವನ್ ಆ್ಯಂಡ್ ಕಾಟ್ ಈಸ್ ವಾಟ್ ಕಾಸ್ ಡಿವೈಡೆಡ್ ಬೈ ಸೈನ್. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ವಿಚ್ ಈಸ್ ಈಕ್ವಲ್ ಟು y ಬೈ ಎಕ್ಸ್ ಇಸ್ ಗಿವನ್. ಆ್ಯಂಡ್ ಇಲ್ಲಿ ನಾವು ಗಮನಿಸಬೇಕಾದದ್ದು ಕಾಸ್ ಥೀಟಾ ಇಸ್ ಈಕ್ವಲ್ ಟು y ಅಂತ ತೊಗೊಂಡಿದ್ದೀವಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಹೌದಾ? ಸೊ ಆಸ್ಕ್ಡ್ ವ್ಯಾಲ್ಯೂ ಈಸ್ ವಾಟ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಕಾಸ್ ಥೀಟಾ ಅಂದರೆ y, ಸೈನ್ ಥೀಟಾ ಅಂದರೆ ಎಕ್ಸ್. ಸೊ ಫಿಲ್ ಮಾಡಿ. ಇಲ್ಲಿ ಕಾಸ್ ಥೀಟಾ y ಪ್ಲಸ್ ಎಕ್ಸ್ ಆ್ಯಂಡ್ ಡಿವೈಡೆಡ್ ಬೈ y ಮೈನಸ್ ಎಕ್ಸ್. ಸೊ ಆಪ್ಷನ್ see the option here, a is equal to y minus x divided by y plus x. This is not answer. And b is equal to y plus x divided by y minus x. See here, the answer is what? Y plus x divided by y minus x. The option B is a correct answer. So move for the next question, 15th one. ಇವುಗಳಲ್ಲಿ ಸದಿಶ ಪರಿಮಾಣವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸದಿಶ ಅಂದರೆ ಏನು? ವೆಕ್ಟರ್. ಅದಿಶ ಅಂದರೆ ಸ್ಕೇಲಾರ್. ಸೊ ಸದಿಶ ಅಂತ ಕೇಳಿದ್ದಾರೆ, ದಟ್ ಈಸ್ ವಾಟ್ ವೆಕ್ಟರ್. ವೆಕ್ಟರ್ ಅಂದರೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್ ವಿಲ್ ಬಿ ದೇರ್. ಓಕೆ, ಯಾವುದಕ್ಕೂ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ನು ಇರುತ್ತೋ, ವ್ಯಾಲ್ಯೂ ಮತ್ತು ಡೈರೆಕ್ಷನ್ನು ಇರುತ್ತೋ ಅವುಗಳಿಗೆ ಏನಂತೀವಿ ನಾವು ವೆಕ್ಟರ್ಸ್ ಅಂತ ಕರಿತೀವಿ. ಇವಾಗ ನೀವು ನೋಡ್ಬೋದು ಆಪ್ಷನಲ್ಲಿ ಗಾತ್ರ ಕೊಟ್ಟಿದ್ದಾರೆ, ಆಮೇಲೆ ಗಾತ್ರ, ರಾಶಿ, ಸಂವೇಗ, ಸಾಂದ್ರತೆ ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸಾಂದ್ರತೆ ಫಾರ್ಮುಲಾ ನಿಮಗೆ ಗೊತ್ತಿದ್ದರೆ ಸಾಂದ್ರತೆ ಇಸ್ ಈಕ್ವಲ್ ಟು ರಾಶಿ ಡಿವೈಡೆಡ್ ಬೈ ಗಾತ್ರ ಅಂತ ಬರುತ್ತೆ. ರಾಶಿ ಡಿವೈಡೆಡ್ ಬೈ ಗಾತ್ರ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್ ಅಂತ ಬರುತ್ತೆ. ಸೊ ಇಲ್ಲಿ ಡೆನ್ಸಿಟಿ ಅನ್ನೋದು ರಾಶಿ ಮತ್ತು ಗಾತ್ರ ಅಂದರೆ ಡೆನ್ಸಿಟಿಗೂ ಏನಿಲ್ಲ, ಡೆನ್ಸಿಟಿಗೂ ಡೈರೆಕ್ಷನ್ ಇಲ್ಲ, ವ್ಯಾಲ್ಯೂ ಅಷ್ಟೇ ಇದೆ. ಸೊ ಇದು ಸ್ಕೇಲಾರ್ ಅಂತ ಆಗುತ್ತೆ. ಸೊ ದಿಸ್ ಈಸ್ ಅ ಸ್ಕೇಲಾರ್. ಸೊ ರಾಶಿ ಈಸ್ ಆಲ್ಸೋ ಅ ಸ್ಕೇಲಾರ್, ಗಾತ್ರ ಈಸ್ ಆಲ್ಸೋ ಅ ಸ್ಕೇಲಾರ್. ಅಂದರೆ ಇವೆರಡು ಗಾತ್ರ, ರಾಶಿ ಮತ್ತು ಸಾಂದ್ರತೆ ಇವು ಮೂರೂ ಕೂಡ ಅದಿಶಗಳಾಗಿರ್ತವೆ, ಅಂದರೆ ಅದಿಶಗಳಾಗಿರುತ್ತವೆ, ಸ್ಕೇಲಾರ್ಸ್ ಆಗಿರುತ್ತವೆ. ಸೊ ಒಂದೇ ಫಾರ್ಮುಲೆಯಲ್ಲಿ ನಮಗೆ ಇವು ಮೂರು ಬರ್ತಿರುವಾಗ ಸ್ಕೇಲಾರ್ಸ್ ಇವು ಮೂರು ಆಗಿಬಿಡುತ್ತೆ. ಸೊ that is remaining value is what? Samvega, momentum which having a both magnitude and direction. So the answer is what? Samvega ಅಥವಾ momentum ಅಂತ ನಾವು ಹೇಳ್ಬೋದು. ಆಪ್ಷನ್ ಸಿ is what? Right answer. Let's start with the 16th question. Very important question.
10 ಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಪಥದಲ್ಲಿ ಕಣವೊಂದರ ಪರಿಭ್ರಮಣದ ಅವಧಿಯು 40 ಸೆಕೆಂಡ್ ಆಗಿದೆ. 2.5 ನಿಮಿಷಗಳ ನಂತರ ಪ್ರಾರಂಭಿಕ ಬಿಂದುವಿನಿಂದ ಆ ಕಣದ ಸ್ಥಾನಪಲ್ಲಟವು ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸಬೇಕು, ಡಿಸ್ಟೆನ್ಸ್ ಕೇಳಿಲ್ಲ, ಸ್ಥಾನಪಲ್ಲಟ ಅಂತ ಕೇಳಿದ್ದಾರೆ. ಸ್ಥಾನಪಲ್ಲಟ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂತ ಆಗುತ್ತೆ. ಸೊ 10 ಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರ ಅಂತ ಕೊಟ್ಟಿದ್ದಾರೆ. ಸೊ 10 ಮೀಟರ್ ಏನಿದೆ ರೇಡಿಯಸ್ ಇದೆ, ವಿಚ್ ಇಸ್ ಪರಿಭ್ರಮಣ ಅವಧಿಯು 40 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಪರಿಭ್ರಮಣ ಅಂದರೆ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ನಾವು. ಸೊ 2.5 ನಿಮಿಷಗಳ ನಂತರ, 2.5 ನಿಮಿಷ ಅಂದರೆ 2 ನಿಮಿಷ 30 ಸೆಕೆಂಡ್ ಅಂತ ಹೇಳ್ಬೋದು. ಸೊ 2 ನಿಮಿಷ 30 ಸೆಕೆಂಡನ್ನು ನಾವು 2 ನಿಮಿಷ 30 ಸೆಕೆಂಡನ್ನು ನಾವು ಸೆಕೆಂಡ್ನಲ್ಲಿ ಬರ್ಕೊಂಡಾಗ 2 ನಿಮಿಷ ಅಂದರೆ 120 ಪ್ಲಸ್ 30 ಅಂದರೆ 150 ಅಂತ ಆಗುತ್ತೆ. 150 ಸೆಕೆಂಡ್ಸ್ ಅಂತ ಆಗುತ್ತೆ. ಸೊ ಇದನ್ನು ಗಮನಿಸಬೇಕು. ಸೊ ನಾವೀಗ ಸೊಲ್ಯೂಷನ್ಗೆ ಹೋಗೋಣ. ರೇಡಿಯಸ್ ಆಫ್ ದ ಸರ್ಕಲ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ ಟು ವಾಟ್ 10 ಮೀಟರ್. ಓಕೆ, ರೇಡಿಯಸ್ 10 ಮೀಟರ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಅ ಪೆರಿಮೀಟರ್ ಅಂದರೆ ವೃತ್ತಾಕಾರದ ಸುತ್ತಳತೆಯನ್ನು ಫೈಂಡ್ ಮಾಡೋಣ. ಫಸ್ಟು ಪೆರಿಮೀಟರ್ ಇಸ್ ಈಕ್ವಲ್ ಟು ವಾಟ್ 2πr. 2πr ಇಸ್ ಈಕ್ವಲ್ ಟು 2 ಇಂಟು r is what 10. So 2 into 10 is 20π. 25 we have to write. So in 40 second moves a 25 meter. In 40 second moves a 40 second ಅವರೇ ಕೊಟ್ಟಿದ್ದಾರೆ ಫಾರ್ ದ ರೆವಲ್ಯೂಷನ್ ಅಂತ. ಸೊ ಇನ್ 40 second moves a 25 meter ಫಾರ್ 1 second ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ 1 second ಅಂತ ಆದರೆ 20π ಡಿವೈಡೆಡ್ ಬೈ 40 ಸೆಕೆಂಡ್ ಅಂತ ಇಲ್ಲಿ ಬರುತ್ತೆ. ಸೊ ಆವಾಗ 1 ಸೆಕೆಂಡ್ಗೆ ಎಷ್ಟು ಬರುತ್ತೆ 5/2 ಸೆಕೆಂಡ್ ಬರುತ್ತೆ. ಸೊ ಫಾರ್ ದ 150 ಸೆಕೆಂಡ್ 1 ಸೆಕೆಂಡ್ಗೆ ನಮಗೆ ಇಷ್ಟು ವ್ಯಾಲ್ಯೂ ಬರಬೇಕಾದ್ರೆ 150 ಫರ್ ಸೆಕೆಂಡ್ಗೆ ಎಷ್ಟು ಬರುತ್ತೆ ಮೀಟರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ 150 ಸೆಕೆಂಡ್ 150 ಇಂಟು π/2 150 ಇಂಟು π/2 ವಿಚ್ ಈಸ್ ವಾಟ್ 2 1s 2 7s ಆ್ಯಂಡ್ 2 5s. ಸೊ 75 π ಮೀಟರ್ಸ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಫಾರ್ 150 seconds. ದೇ ಆಸ್ಕ್ಡ್ 2.5 minutes. ಆಫ್ಟರ್ ದ 2.5 minutes ಅಂದರೆ 2.5 ನಿಮಿಷಗಳ ನಂತರ ಅಂತ ಕೇಳಿದ್ದಾರೆ. ಸೊ ಅದಕ್ಕಾಗಿ 150 ಸೆಕೆಂಡ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಗ ಲೆಟ್ಸ್ ಮೂವ್ ಟುವರ್ಡ್ಸ್ ರೆವಲ್ಯೂಷನ್ ಫಾರ್ 150 seconds ಅಂತ ಕೇಳಿದ್ದಾರೆ. ಸೊ ನಾವು 40 ಸೆಕೆಂಡ್ಸ್ಗೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಗ ರೆವಲ್ಯೂಷನ್ ಫಾರ್ 150 seconds ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಪೆರಿಮೀಟರ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ನಮ್ಮದು 150 ಸೆಕೆಂಡ್ಸ್ಗೆ 75 π ಮೀಟರ್ಸ್ ಇದೆ, ಹೌದಾ. ಸೊ 75 π ಮೀಟರ್ಸ್ ಪೈ ಡಿವೈಡೆಡ್ ಬೈ ಪೆರಿಮೀಟರ್ ಈಸ್ ದ 25, ದಟ್ ಈಸ್ ವಾಟ್ 25 ಹಿಯರ್. ಸೊ 75 divided by 20 means 15/4. Pi and pi get cancels. 15/4 we can write it as 3.34 ಅಂತ ಬರಿಬೋದು. ಸೊ 3.34 ಇದು ಏನಾಗುತ್ತೆ ರೆವಲ್ಯೂಷನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಬನ್ನಿ, 3.34 ಅಂದರೆ ನಾವು 3 ರೆವಲ್ಯೂಷನ್ಸನ್ನು ಮಾಡಬೇಕು ಮತ್ತು ಮುಂದ್ಗಡೆ 3/4 ಅಂತ ಇದೆ. ಸೊ 3 ರೆವಲ್ಯೂಷನ್ನ ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು ಇದು, ಓಕೆ. ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಫಾರ್ ದ ಸರ್ಕ್ಯುಲರ್. ಇನ್ ಸರ್ಕ್ಯುಲರ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ದಿಸ್ ಒನ್, ಆ್ಯಂಡ್ ಫಾರ್ ದಿಸ್ ಈಸ್ ವಾಟ್ 1 rotation and second rotation and third rotation ಆದಮೇಲೆ 3/4 ಅಂತ ಇದೆ. ಸೊ ದಿಸ್ ಈಸ್ 1/4 ಆ್ಯಂಡ್ ದಿಸ್ ಈಸ್ 1/2 ಆ್ಯಂಡ್ 3/4. ಓಕೆ, ಸೊ 3/4 ಅಷ್ಟೇ ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 3/4 ಆಯಿತು. ಸೊ ದಿಸ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ದ 3 ರೆವಲ್ಯೂಷನ್ ಮತ್ತು 3/4 ಭಾಗ ಇಲ್ಲಿಗೆ ಬಂತು. ಸೊ ಡಿಸ್ಪ್ಲೇಸ್ಮೆಂಟ್ ಕೇಳಿದ್ರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ವಾಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ ಅಷ್ಟೇ ಹಿಡಬೇಕು ನಾವು. ಸೊ ಈಗ starting point is this one and ending point is this one. So we know the radius, okay. So ನಮಗೆ ಇಲ್ಲಿ ಆ್ಯಂಗಲ್ ಸಿಗುತ್ತೆ, ಓಕೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ನಮಗೆ ಬೇಕಾಗಿದೆ ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಈಸ್ ಅ ರೇಡಿಯಸ್ 10 meter and this is a radius 10 meter.
and we don't know the starting point to ending point values. Okay, so ಇದನ್ನು ನಾವು ಪೈಥಾಗೋರಸ್ ಪ್ರಮೇಯನ ಹಾಕಿ ಫೈಂಡ್ ಮಾಡ್ಬೋದು ಆಯಿತಾ. ಸೊ ಎ ಬಿ ಸಿ ಅಂತ ಕೊಟ್ಟಿದ್ದೀನಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ದಟ್ ಈಸ್ ವಾಟ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿದೆ. ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಎ ಬಿ ಕೂಡ 10 ಇದೆ, ಬಿ ಸಿ ಕೂಡ 10 ಇದೆ. ಸೊ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಸೊ ಎ ಸಿ ಈಸ್ ವಾಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. Shortest distance means what? Displacement. AC is equal to displacement is equal to 10 square means 100. Another 10 square means 100. So AC is equal to root of 100 plus 100 is equal to root 200 which is equal to root 200 ಅನ್ನು ನೀವು ತೆಗೆದಾಗ 14.14 meters ಅಂತ ಬರುತ್ತೆ. This is the what shortest distance or displacement ಅಂತ ಆಗುತ್ತೆ. ಸೊ ಆಪ್ಷನ್ ಕಡೆ ಬನ್ನಿ. The answer in this question is what? Option B, that is 14.14 meter. So next question 17th. ಭೂಮಿಯ ಧ್ರುವದಿಂದ ಸಂಭಾಜಕ ವೃತ್ತದ ಕಡೆಗೆ ನಾವು ಚಲಿಸಿದಾಗ ಗುರುತ್ವ ವೇಗೋತ್ಕರ್ಷ GU ಅಂತ ಕೇಳಿದ್ದಾರೆ. ಭೂಮಿಯ ಧ್ರುವದಿಂದ ಸಂಭಾಜಕ ವೃತ್ತದ ಕಡೆಗೆ ಬರುವಾಗ ನಾವು ಗುರುತ್ವ ವೇಗೋತ್ಕರ್ಷ G ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಈಸ್ ಆಪ್ಷನ್ ಎ ಬಿ ಸಿ ಡಿ. ನೋಡಿ, ಎ ಯಲ್ಲಿ ಕಡಿಮೆ ಆಗುತ್ತದೆ ಅಂತ ಇದೆ, ಬಿ ಯಲ್ಲಿ ಹೆಚ್ಚಾಗುತ್ತದೆ, ಸಿ ಮೊದಲು ಹೆಚ್ಚಾಗುತ್ತದೆ ನಂತರ ಕಡಿಮೆ ಆಗುತ್ತದೆ, ಡಿ ಮೊದಲು ಕಡಿಮೆ ಆಗುತ್ತದೆ ನಂತರ ಹೆಚ್ಚಾಗುತ್ತದೆ ಅಂತ ಇದೆ. ಸೊ ಇಲ್ಲಿ ನಾನು ತೋರಿಸಿರೋ ಹಾಗೆ ನೀವು ನೋಡ್ಬೋದು, ಭೂಮಿಯನ್ನು ತೆಗೆದುಕೊಂಡಾಗ ಧ್ರುವ ಪ್ರದೇಶಗಳು ಇಲ್ಲಿರುತ್ತವೆ. ಸೊ ಸಮಭಾಜಕ ವೃತ್ತ ಇಲ್ಲಿರುತ್ತೆ. ಸೊ ಧ್ರುವ ಪ್ರದೇಶದಲ್ಲಿ ಏನಾಗುತ್ತದೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೇಳಿದ್ದಾರೆ. ಧ್ರುವ ಪ್ರದೇಶದಿಂದ ಚಲಿಸಿದಾಗ, ಎಲ್ಲಿ ಸಂಭಾಜಕ ವೃತ್ತದ ಕಡೆಗೆ ಚಲಿಸಿದಾಗ, ಆ್ಯಕ್ಚುಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಗ್ರೇಟರ್ ಇನ್ ದಿಸ್ ಪೋಲ್ ಸೈಡ್. ಓಕೆ, ಇಲ್ಲಿ ಹೆಚ್ಚಿರುತ್ತೆ. ಸೊ ಧ್ರುವ ಪ್ರದೇಶದಿಂದ ಕೆಳಗಡೆಗೆ ಬಂದಾಗ ಅಂದರೆ ಸಂಭಾಜಕ ವೃತ್ತದ ಕಡೆಗೆ ಜಿ ವ್ಯಾಲ್ಯೂ ಲೆಸ್ ಇರುತ್ತೆ. ಸೊ ಧ್ರುವ ಪ್ರದೇಶದಿಂದ ಕೆಳಗಡೆ ಬಂದಾಗ ಜಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕಡಿಮೆಯಾಗುತ್ತಾ ಬರುತ್ತೆ. ಓಕೆ, ಕಡಿಮೆಯಾಗುತ್ತಾ ಬರುತ್ತೆ. ಬೈ ಚಾನ್ಸ್ ನಿಮಗೆ ಧ್ರುವ ಪ್ರದೇಶದಲ್ಲಿ ಜಿ ವ್ಯಾಲ್ಯೂ ಏನಿರುತ್ತೆ ಅಂತ ಕೇಳಿದಾಗ ಹೆಚ್ಚಾಗಿರುತ್ತೆ ಅಂತ ಹೇಳಿ ಬರಿಬೇಕು ನೀವು. ಸೊ ಸಮಭಾಜಕ ವೃತ್ತದ ಕಡೆಗೆ ಕಡಿಮೆಯಾಗಿರುತ್ತದೆ. ಓಕೆ, ಆನ್ಸರ್ ಈಸ್ ವಾಟ್? ಆಪ್ಷನ್ ಎ ಕಡಿಮೆಯಾಗಿರುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ವಾಟ್? 18th ಕ್ವಶನ್. ಟ್ರಯಾಂಗಲ್ ಎಬಿಸಿಯಲ್ಲಿ ಡಿ ಪ್ಯಾರಲಲ್ ಟು ಬಿ ಸಿ ಆಗಿ AD is equal to 2.4 cm, AE is equal to 3.2 cm and EC is equal to 4.8 cm ಆಗಿದ್ದರೆ AB is equal to ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಿ ಸಿ ಡಿ ಯಲ್ಲಿ ನೋಡಿ, ಎ ಈಸ್ 3.6 cm, ಬಿ 6 cm, ಸಿ 6.4 cm, ಡಿ 7.2 cm. ಸೊ ಇದನ್ನು ನಾವು ಗಮನಿಸಬೇಕಾದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಎ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಎ ಡಿ ವ್ಯಾಲ್ಯೂ ಈಸ್ ಹೌ ಮಚ್? ದಟ್ ಈಸ್ 2.4 cm. ಮತ್ತು ಎ ಇ ವ್ಯಾಲ್ಯೂ ಕೊಟ್ಟಿದ್ದಾರೆ 3.2 cm. ಸಿ ಇ ವ್ಯಾಲ್ಯೂನು ಕೊಟ್ಟಿದ್ದಾರೆ 4.8 cm. ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಬಿ ಡಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ನಮಗೆ ಎ ಬಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎ ಟು ಬಿ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಫಾರ್ ದ ಫಾರ್ಮುಲಾ ಈಸ್ ವಾಟ್? ಇಲ್ಲ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಡಿ ವಿಚ್ ಇಸ್ ಈಕ್ವಲ್ ಟು ಟೋಟಲ್ ಎ ಸಿ ಡಿವೈಡೆಡ್ ಬೈ ಎ ಇ ಅಂತ ಆಗುತ್ತೆ. ಹೌದಾ? ಸೊ ಇಲ್ಲಿ ಎ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಿದೆ. ಸೊ ಎ ಬಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಎ ಬಿ ವ್ಯಾಲ್ಯೂ ಈಸ್ ವಾಟ್? ಹಿಯರ್ ದ ಟೋಟಲ್ ವ್ಯಾಲ್ಯೂ ಈಸ್ ವಾಟ್? ಎಕ್ಸ್. ಓಕೆ, ಎ ಬಿ ವ್ಯಾಲ್ಯೂ ಈಸ್ ಎಕ್ಸ್ ಟೋಟಲ್. ಸೊ ಎಕ್ಸ್ ಪ್ಲಸ್ 2.4. ಸೊ ದಿಸ್ ಎಕ್ಸ್
and this 2.4. AB is what? X plus 2.4 divided by AD is how much? 2.4, which is equal to AC value. AC value is what? AC 3.2 plus 4.8. Okay. So idralli ನಾವು x plus 2.4 divided by 2.4 is equal to 8 divided by 3.2. So which is equal to x plus 2.4 is equal to 8 by 3.2 into 2.4, and this value it will come by simplifying this value, we will get a 6 centimeter. So here there is a 6 centimeter is what? 6 centimeter ಬರುತ್ತೆ. ಸೊ ಎಕ್ಸ್ ಪ್ಲಸ್ 2.4 ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆದಾಗ ಎಕ್ಸ್ ಈಸ್ ಈಕ್ವಲ್ ಟು 6 ಮೈನಸ್ 2.4 ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ ಟು 3.6 ಸೆಂಟಿಮೀಟರ್. ಸೊ ದ ವ್ಯಾಲ್ಯೂ ಆಫ್ ಎ ಬಿ ಈಸ್ ವಾಟ್? 3.6 ಸೆಂಟಿಮೀಟರ್. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಎ 3.6 ಸೆಂಟಿಮೀಟರ್ ಅಂತ ಆಗುತ್ತೆ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಬಂದಾಗ ಇದು ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಲ್ಲ, ಬಿ ಡಿ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಬಿ ಡಿ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗಬೇಕು? ಎ ಬಿ ಈಸ್ ವಾಟ್? ಬಿ ಡಿ ಪ್ಲಸ್ ಡಿ ಎ. ಸೊ ಎಕ್ಸ್ ಪ್ಲಸ್ 2.4 ಅಂತ ಬರುತ್ತೆ. ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ಬಿ ಡಿ, ನಾಟ್ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್. ಓಕೆ. ಸೊ ಹಿಯರ್ ದೆರ್ ಇಸ್ ಅ ಆನ್ಸರ್ ಈಸ್ 3.6. ಸೊ ಲೆಟ್ಸ್ ಮೂವ್ ಟು ದ 19th ಕ್ವಶನ್. ಒಂದು ವರ್ಗದಲ್ಲಿನ ಸಮಿತಿಯ ಅಕ್ಷಗಳ ಸಂಖ್ಯೆ. ಒಂದು ವರ್ಗದಲ್ಲಿನ ಸಮಿತಿಯ ಅಕ್ಷಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಸ್ಕ್ವೇರಲ್ಲಿ ಎಷ್ಟು ಅಕ್ಷಗಳ ಸಮಿತಿ ಅಂದರೆ ಸಿಮೆಟ್ರಿಕ್ ಲೈನ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಒಂದು ಸ್ಕ್ವೇರಲ್ಲಿ ಸಿಮೆಟ್ರಿಕ್ ಲೈನ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಮೆಟ್ರಿಕ್ ಲೈನ್ಸ್ ಆರ್ ದ 4 ಇನ್ ಸ್ಕ್ವೇರ್. ದ ಸಿಮೆಟ್ರಿಕ್ ಲೈನ್ಸ್ ಆರ್ 4 and you can see here there is a c is equal to 2. In rectangle there the symmetric lines are 2 and in a square or vargadalli symmetric lines are 4. The answer here is a square dalli kelirodrinda answer option A 4 lines. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ 20th ಕ್ವಶನ್ ಇದೆ. ಸೊ ಆಪ್ಷನ್ ಬಂದ್ಬಿಟ್ಟು ಆಯತವು ಒಂದು ವರ್ಗವಾಗಿರುವುದಿಲ್ಲ. ಆಯತವು ಒಂದು ವರ್ಗವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಯತವು ಒಂದು ವರ್ಗವಾಗಿರುವುದಿಲ್ಲ ಅನ್ನೋದು ಏನಾಗುತ್ತೆ? ಸರಿ ಆಗುತ್ತೆ ಇಲ್ಲಿ. ಓಕೆ. ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಯತ ವರ್ಗ ಆಗಕ್ಕೆ ಸಾಧ್ಯ ಇಲ್ಲ. ವರ್ಗ ಇನ್ನೂ ಆಯತ ಆಗ್ಬೋದು ಅಥವಾ ಆಯತ ವರ್ಗ ಆಗಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಸರಿ ಯಾವುದಿಲ್ಲ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಸೊ ಸರಿ ಇದೆ ಇದು. ಬಿ ಆಪ್ಷನ್. ತ್ರಾಪಿಜ್ಯವು ಒಂದು ಸಮಾಂತರ ಚತುರ್ಭುಜ. ತ್ರಾಪಿಜ್ಯ ಒಂದು ಸಮಾಂತರ ಚತುರ್ಭುಜ ಆಗಬಹುದು. ಸೊ ಓಕೆ, ಇದು ಸರಿ ಇದೆ. ವಜ್ರಾಕೃತಿಯು ಒಂದು ವರ್ಗವಲ್ಲ. ವಜ್ರಾಕೃತಿ ಇದು ಒಂದು ವರ್ಗವಲ್ಲ ಅನ್ನೋದು ಸರಿ ಇದೆ. ವರ್ಗ ಅಲ್ಲ ಅದು ವಜ್ರಾಕೃತಿ. ಸಮಾಂತರ ಬಾಹುಗಳು ಇರೋದ್ರಿಂದ, ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರೋದ್ರಿಂದ ಇದು ವರ್ಗ ಆಗಕ್ಕಾಗಲ್ಲ. ಓನ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ. ಸೊ ದ ಆಪ್ಷನ್ ಡಿ ಈಸ್ ವಾಟ್? ಗಾಳಿಪಟವು ಒಂದು ಸಮಾಂತರ ಚತುರ್ಭುಜವಲ್ಲ ಅಂತ ಕೇಳಿದ್ದಾರೆ. ಗಾಳಿಪಟ ಈ ಸ್ಟ್ರಕ್ಚರಲ್ಲಿ ಇದ್ದಾಗ ಸಮಾಂತರ ಚತುರ್ಭುಜ ಆಗೋದಿಲ್ಲ. ಸೊ ಯಾಕಂದರೆ ಇಲ್ಲಿ ಅಡ್ಜಸೆಂಟ್ ಬಾಹುಗಳು ಸಮಾಂತರವಾಗಿರುತ್ತವೆ. ಸೊ ಈ ರೀತಿ ಸ್ಟ್ರಕ್ಚರನ್ನು ಕೊಟ್ಟಾಗ ಇದು ಸಮಾಂತರ ಚತುರ್ಭುಜ ಆಗೋದಿಲ್ಲ ಅನ್ನೋದು ರೈಟ್ ಆನ್ಸರ್. ಬಟ್ ಗಾಳಿಪಟ ರಾಂಬಸ್ ಟೈಪ್ ಇದ್ದರೆ, ಗಾಳಿಪಟ ಏನಾದರೂ ವಜ್ರಾಕೃತಿ ಟೈಪ್ ಇದ್ದರೆ, ರಾಂಬಸ್ ಟೈಪ್ ಇದ್ದರೆ ಇದು ಸಮಾಂತರ ಚತುರ್ಭುಜ ಆಗುತ್ತೆ. ಓಕೆ, ಸಮಾಂತರ ಚತುರ್ಭುಜ ಆಗುತ್ತೆ. ಆದ್ದರಿಂದ ಟೋಟಲ್ ಆಗಿ ಇಲ್ಲಿ ಸಮಾಂತರ ಚತುರ್ಭುಜ ಆಗುತ್ತೆ ಅನ್ನೋದು ಒಂದು ಆಪ್ಷನ್ ಇಟ್ಟುಕೊಂಡು ನಾವು ಗಾಳಿಪಟವು ಒಂದು ಸಮಾಂತರ ಚತುರ್ಭುಜ ಅಲ್ಲ ಅನ್ನೋದನ್ನು ತಪ್ಪಂತ ಹೇಳ್ಬೋದು. ಸೊ ದ ಆನ್ಸರ್ ಈಸ್ ಡಿ, ಗಾಳಿಪಟವು ಒಂದು ಸಮಾಂತರ ಚತುರ್ಭುಜವಲ್ಲ. ಸೊ ನೆಕ್ಸ್ಟ್ ಕ್ವಶನ್ 21 ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಬಂಡೆಗಳಿಂದ ಮಣ್ಣು ತಯಾರಿಕೆ ಆಗುವಲ್ಲಿ ಪ್ರಧಾನ ಪಾತ್ರ ವಹಿಸುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಪ್ರಮಾಣ ಪಾತ್ರ ವಹಿಸುವುದಿಲ್ಲ. ಕೆಳಗಿನಲ್ಲಿ ಯಾವುದು ಬಂಡೆಗಳಿಂದ
ಮಣ್ಣು ತಯಾರಿಕೆಗೆ. ನೋಡಿ, ಇಲ್ಲಿ ಬಂಡೆಗಳಿಂದ ಮಣ್ಣು ತಯಾರಾಗಬೇಕಂದ್ರೆ ಬಂಡೆಯ ಮೇಲೆ ಸೂರ್ಯನ ಕಿರಣಗಳು ಸತತವಾಗಿ ಬಿದ್ದು ಅದು ಶಿಥಿಲೀಕರಣಗೊಂಡು ತಯಾರಾಗುತ್ತೆ, ಹೌದಾ? ಗಾಳಿಯಿಂದಲೂ ಕೂಡ ನ್ಯಾಚುರಾಲಿಟಿಯಲ್ಲಿ ಫೆನಾಮಿನನ್ಸ್ ಯಾವ್ಯಾವ ಇದೆ ಅವುಗಳಿಂದ ಆಗ್ಬೋದು. ಸೂರ್ಯ, ಗಾಳಿ ಮತ್ತು ನೀರಿನಿಂದನೂ ಆಗ್ಬೋದು. ಓಕೆ, ಆದರೆ ಮರಗಳಿಂದ ಬಂಡೆಗಳ ಕರೆಗೆ ಮಣ್ಣಾಗೋದಿಲ್ಲ. ಓಕೆ, ಮಣ್ಣಿನಲ್ಲಿ ಮಣ್ಣನ್ನು ನಾವು ಫಲಿತಗೊಳಿಸಲಿಕ್ಕೆ ಮರಗಳು ಹೆಲ್ಪ್ ಮಾಡ್ಬೋದು, ಆದರೆ ಮಣ್ಣನ್ನು ಇವು ತಯಾರು ಮಾಡೋದಿಲ್ಲ, ಫಲಿತಗೊಳಿಸ್ಬೋದು. ಸೊ ಆದ್ದರಿಂದ ಆಪ್ಷನ್ ಡಿ ಮರಗಳು ಈಸ್ ಅ ರೈಟ್ ಆನ್ಸರ್. ಸೊ 22 ಕ್ವಶನ್. ದೃಷ್ಟಿಹೀನತೆಯು ಇದರ ಕೊರತೆಗೆ ಸಂಬಂಧಿಸಿದೆ. ದೃಷ್ಟಿಹೀನತೆಯು ಇದರ ಕೊರತೆಗೆ ಸಂಬಂಧಿಸಿದೆ ಅಂದರೆ, ದೃಷ್ಟಿಹೀನತೆ ಅಂದರೆ ಇರುಳು ಕುರುಡು ಆಗ್ಬೋದು ಅಥವಾ ದೃಷ್ಟಿ ಮಾಂದ್ಯತೆ ಆಗ್ಬೋದು. ವಿಟಮಿನ್ ಎ ಈಸ್ ಅ ರೈಟ್ ಆನ್ಸರ್ ಫಾರ್ ದಿಸ್. ದೃಷ್ಟಿಹೀನತೆ ಆಗಲೂ ವಿಟಮಿನ್ ಎಯಿಂದನೇ, ಎದ ಕೊರತೆಯಿಂದ ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ ಎ ವಿಟಮಿನ್ ಎ. ಸೊ ಲೆಟ್ಸ್ ಮೂವ್ ಫಾರ್ ದ 23 ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಕೊಳತಿನಿಗೆ ಉದಾಹರಣೆಯಲ್ಲ? ಕೊಳತಿನಿ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಕೊಳತಿನಿಗೆ ಉದಾಹರಣೆ ನಾವು ಕಂಡಂತೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ಎರೆಹುಳ. ಎರೆಹುಳನೂ ಸಹ ಕೊಳತಿನಿಗೆ ಉದಾಹರಣೆಯಾಗಿದೆ. ಯಾಕೆಂದರೆ ಎರೆಹುಳ ಮಣ್ಣಿನಲ್ಲಿ ಇರೋದ್ರಿಂದ ಸಾಕಷ್ಟು ವಸ್ತುಗಳನ್ನು ಅದು ಕೊಳೆಯಲಿಕ್ಕೆ ಕಾರಣವಾಗಿದೆ. ಬ್ಯಾಕ್ಟೀರಿಯಾ ಕೂಡ ಮತ್ತು ಶಿಲೀಂಧ್ರ ಕೂಡ. ನೀವು ಬ್ರೆಡನ್ನು ಗಮನಿಸಬಹುದು, ಕೊಳೆಯುವಂಥ ವಸ್ತುಗಳು. ಸೊ ಇವೆಲ್ಲ ಅಲ್ಲಿ ಹೆಲ್ಪ್ ಮಾಡುತ್ತವೆ. ಸೊ ಮಾಸ್ ಇದು ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಶಿಲೀಂಧ್ರ ಆ್ಯಂಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಎರೆಹುಳ. ಸೊ ಮಾಸ್ ಇದು ಕೊಳತಿನಿಗೆ ಕಾರಣ ಆಗಿಲ್ಲ. ಆದ್ದರಿಂದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಆ್ಯಂಡ್ ಒನ್ ಮೋರ್ ಕ್ವಶನ್, ದಟ್ ಈಸ್ 24th ಒನ್. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಹೇಳಿಕೆ 1, ಕಾರ್ಬನ್ ಮೊನಾಕ್ಸೈಡ್ CO ಒಂದು ಹಸಿರುಮನೆ ಅನಿಲ. ಹೇಳಿಕೆ 2, CFC ಓಝೋನ್ ತೆಳುವಾಗುವಿಕೆಗೆ ಕಾರಣವಾಗುತ್ತದೆ. ಹೇಳಿಕೆ 3, SO2 ಆಮ್ಲ ಮಳೆಯನ್ನು ಉಂಟು ಮಾಡಬಹುದಾಗಿದೆ ಅಂತ ಇದೆ. ಸೊ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವ್ಯಾವು ಅಂತ ನೋಡೋಣ ಈಗ. ಸೊ ಹಸಿರುಮನೆ ಪರಿಣಾಮಕ್ಕೆ ಸೊ ಹೇಳಿಕೆಗಳಲ್ಲಿ ನಾವು ತಗೊಂಡಾಗ ಹಸಿರುಮನೆ ಅನಿಲಗಳನ್ನು ತೆಗೆದುಕೊಂಡಾಗ ಕ್ಲೋರೋಫ್ಲೋರೋಕಾರ್ಬನ್ ಬರುತ್ತೆ ಮತ್ತು SO2 ಬರುತ್ತೆ. ಸೊ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬರೋದಿಲ್ಲ. ಹಸಿರುಮನೆಗೆ ಕಾರ್ಬನ್ ಡೈಆಕ್ಸೈಡ್ ಕಾರಣವಾಗುತ್ತೆ. ಸೊ ಇದರಲ್ಲಿ ಹೇಳಿಕೆಯಲ್ಲಿ 2 ಮತ್ತು 3 ಆನ್ಸರ್ ಕರೆಕ್ಟ್ ಆಗುತ್ತೆ. ಹೇಳಿಕೆ 2 ಮತ್ತು ಹೇಳಿಕೆ 3 SO2 ಮತ್ತು ಕಾರ್ಬನ್ ಫ್ಲೋರೋಕಾರ್ಬನ್ ಓಝೋನ್ ತೆಳುವಾಗುವಿಕೆಗೆ ಕಾರಣವಾಗುತ್ತೆ. ಇವು 2 ಹೇಳಿಕೆಗಳು ಇಲ್ಲಿ ಕಾರಣ ಆಗುತ್ತೆ. ಸೊ ಆದ್ದರಿಂದ ಆಪ್ಷನ್ ಬಿ 2 ಮತ್ತು 3 ಹೇಳಿಕೆಗಳು.